ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 46ನೆಯ ಅಧ್ಯಾಯವಾದ ಕಿಂಪುರುಷಖಂಡ, ಪ್ಲಕ್ಷಖಂಡ, ಇಲಾವರ್ಷ, ಜಂಬೂದ್ವೀಪ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ನೈಮಿಷಾರಣ್ಯವಾಸಿಗಳಾದ ಮುನಿಗಳು ಈ ಮಾತುಗಳನ್ನು ಕೇಳಿ ಸಂತುಷ್ಟರಾಗಿ ಭಕ್ತಿಯಿಂದ ಸೂತರನ್ನು ಕುರಿತು ಇಂತೆಂದರು. ಋಷಿಗಳು ಹೇಳುತ್ತಾರೆ, ಎಲೆ ಸೂತಮುನಿಯೇ, ಭಾರತ ವರ್ಷವನ್ನು ನಿರೂಪಿಸಿರುವಂತೆ ಕಿಂಪುರುಷ ವರ್ಷ, ಹರಿವರ್ಷ
ಇವುಗಳನ್ನು ಯಥಾಸ್ಥಿತವಾಗಿ ನಿರೂಪಿಸಬೇಕು. ಹೀಗೆ ಆ ಬ್ರಾಹ್ಮಣರು ವಿಶ್ವಾಸದಿಂದ ಸೂತರನ್ನು ಕೇಳಲಾಗಿ, ಆ ಸೂತರು ಪೂರ್ವದಲ್ಲಿ ಪುರಾಣಜ್ಞನಾದ ವಾಯುದೇವನು ಹೇಳಿದ ರೀತಿಯಲ್ಲಿ ತಿಳಿಸುವೆನು ಕೇಳಿ ಎಂದರು. ಸೂತಮುನಿಯು ಹೇಳುತ್ತಾರೆ, ಎಲೆ ಮುನಿಗಳೇ, ನೀವು ಯಾವ ವಿಷಯಗಳನ್ನು ಕೇಳಬೇಕೆಂದು ಇಚ್ಛಿಸಿದಿರೋ ಆ ವಿಷಯಗಳನ್ನು ಹೇಳುವೆನು, ಸಾವಧಾನವಾಗಿ ಕೇಳಿರಿ. ಕಿಂಪುರುಷ ಖಂಡದಲ್ಲಿ ಪ್ಲಕ್ಷಖಂಡವು ಅತಿ ವಿಶಾಲವೂ ನಂದನವನಕ್ಕೆ ಸಮಾನವಾಗಿಯೂ ಇದೆ. ಕಿಂಪುರುಷ ಖಂಡದಲ್ಲಿ ಪ್ರಜೆಗಳು 10,000 ವರ್ಷಗಳವರೆಗೂ ಜೀವಂತರಾಗಿರುವರು. ಪುರುಷರು ಸುವರ್ಣದಂತೆ ಕಾಂತಿವಂತರಾಗಿಯೂ, ಸ್ತ್ರೀಯರು ಅಪ್ಸರ ಸ್ತ್ರೀಯರಂತೆ ಸುಂದರಿಯರಾಗಿಯೂ ಇರುವರು. ಕಿಂಪುರುಷ ಖಂಡದ ಜನರು ನಿರೋಗಿಗಳು, ಶೋಕವರ್ಜಿತರು, ಶುದ್ಧ ಮನಸ್ಕರು, ಸುವರ್ಣದಂತೆ ಛಾಯೆಯುಳ್ಳವರು, ದೃಢಕಾಯರೂ ಆಗಿರುವರು. ಇಂತಹ ಕಿಂಪುರುಷ ವರ್ಷದಲ್ಲಿ ಜೇನುವಿನ ಪ್ರವಾಹವನ್ನು ಸುರಿಸುವುದು, ಮಂಗಳಪ್ರದವೂ ಆದ ಆಲದ ಮರವಿರುತ್ತದೆ. ಆ ವರ್ಷವಾಸಿಗಳಾದ ಸರ್ವರು ಆ ಫಲರಸವನ್ನು ಪಾನ ಮಾಡಿ ನಿಷ್ಕಾಮರೂ ನಿತ್ಯ ಸುಖಿಗಳೂ ಅಮರರೂ ಆಗಿರುವರು. ಅನಂತರ ಕಿಂಪುರುಷ ವರ್ಷವನ್ನು ಹೇಳಿದ ತರುವಾಯ ಹರಿವರ್ಷದ ವಿಷಯವನ್ನು ವಿಶದವಾಗಿ ತಿಳಿಸುವೆನು. ಆ ಹರಿವರ್ಷದಲ್ಲಿ ಪ್ರಜೆಗಳು ಹುಟ್ಟುವಾಗಲೇ ಬೆಳ್ಳಿಯಂತೆ ಅತಿ ಶುಭ್ರವಾದ ತೇಜಸ್ವಿಗಳಾಗಿಯೇ ಇರುವರು. ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸಿ ಆ ಪುಣ್ಯವು ನಷ್ಟವಾಗಲು ಅಲ್ಲಿಂದ ಚ್ಯುತರು, ದೇವತೆಗಳಿಗೆ ಸಮರೂ ಆದ ಸತ್ಪುರುಷರು ಈ ಹರಿವರ್ಷದಲ್ಲಿ ಜನಿಸಿ ಮಂಗಳಕರವಾದ ಕಬ್ಬಿನ ರಸವನ್ನು ಪಾನ ಮಾಡುವರು. ಹರಿವರ್ಷದಲ್ಲಿ ಜನಿಸಿದ ಪ್ರಜೆಗಳು ಇಕ್ಷುರಸ ಪಾನದಿಂದ ಸಂತುಷ್ಟವಾದ ಮನಸ್ಕರಾಗಿ 11,000 ವರ್ಷಗಳವರೆಗೂ ಸುಖವಾಗಿ ಜೀವಿಸುವರು. ಆ ಹರಿವರ್ಷದ ಪ್ರಜೆಗಳಿಗೆ ಮುಪ್ಪಿನ ಬಾಧೆಯೇ ಇಲ್ಲ, ಸರ್ವದಾ ತರುಣರಾಗಿಯೇ ಇರುವರು, ಮುದುಕರಾಗುವುದೇ ಇಲ್ಲ. ಪೂರ್ವದಲ್ಲಿ ಹೇಳಿದ ವರ್ಷಗಳ ಮಧ್ಯದಲ್ಲಿ ಇಲಾವರ್ಷವಿರುವುದು. ಈ ಇಲಾವರ್ಷದಲ್ಲಿ ಸೂರ್ಯನ ತಾಪವೇ ಇಲ್ಲ, ಸದಾ ಶಾಂತನಾಗಿರುವನು. ಮನುಷ್ಯರಿಗೆ ಮುಪ್ಪೇ ಇಲ್ಲ, ಸದಾ ಯುವಕರಾಗಿಯೇ ಇರುವರು. ಇಲಾವೃತದಲ್ಲಿ ಸೂರ್ಯ ಚಂದ್ರರು, ಗ್ರಹ ನಕ್ಷತ್ರಗಳು ಇವುಗಳ ಪ್ರಕಾಶವೇ ಇಲ್ಲ. ಸರ್ವ ಜನಗಳು ಪದ್ಮವರ್ಣಿಗಳು, ಪದ್ಮದಂತೆ ಸುಂದರರು, ಪದ್ಮದಳದಂತೆ ನೇತ್ರವುಳ್ಳವರು, ಪದ್ಮಗಂಧಿಗಳು ಆಗಿರುವರು. ಆ ಪ್ರಜೆಗಳು ನೇರಳೆ ಫಲಗಳ ರಸದಿಂದಲೇ ಜೀವಿಸುವರು. ಕಂಪರಹಿತರು, ಸುಗಂಧವುಳ್ಳವರು, ಪ್ರಶಸ್ತವಾದ ಮನಸ್ಸುಳ್ಳವರು, ಭುಕ್ತ ಭೋಗರು, ಸತ್ಕರ್ಮಗಳ ಫಲವನ್ನು ಅನುಭವಿಸುವವರೂ ಆಗಿರುವರು. ಆ ಪ್ರಜೆಗಳೆಲ್ಲರೂ ದೇವಲೋಕದಿಂದ ಬಂದ ದೇವತೆಗಳಾಗಿ ಜರ ಮರಣ ಶೂನ್ಯರಾಗಿರುವರು. ಅವರು 13,000 ವರ್ಷಗಳು ಬದುಕುವರು, ಮನುಷ್ಯೋತ್ತಮರೂ ಆಗಿರುವರು. ಆ ಇಲಾವೃತ ಪ್ರಜೆಗಳು 13,000 ವರ್ಷಗಳವರೆಗೂ
ಅಜರಾಮರಣರಾಗಿರುವರು. ಮಹಾಮೇರುವಿನ ಪ್ರತಿ ದಿಕ್ಕುಗಳಲ್ಲಿಯೂ 9,000 ಯೋಜನ ವಿಸ್ತಾರವಾದ ಪ್ರದೇಶಗಳಿರುವವು. ಇಲಾವೃತ ಖಂಡದ ಚಚ್ಚೌಕದ ಸುತ್ತಳತೆಯು 26,000 ಯೋಜನದಷ್ಟು ವಿಸ್ತಾರವಾಗಿದೆ. ಅದು ಮಣ್ಣಿನ ಹಣತೆಯಂತೆ ಚಪ್ಪಟೆಯಾಗಿರುತ್ತದೆ. ಮೇರು ಪರ್ವತದ ಪಶ್ಚಿಮ ಭಾಗದಲ್ಲಿ 9,000 ಯೋಜನಗಳಷ್ಟು ದೂರವಾಗಿ ಗಂಧಮಾದನ ಪರ್ವತವಿರುತ್ತದೆ. ಅದು 34,000 ಯೋಜನ ವಿಸ್ತಾರವಾಗಿರುತ್ತದೆ. ಆ ಮೇರುಗಿರಿಯ ಉತ್ತರ ದಕ್ಷಿಣ ದಿಗ್ಭಾಗಗಳಲ್ಲಿ ಕ್ರಮವಾಗಿ ನೀಲ ನಿಷಧಗಳೆಂಬ 2 ಪರ್ವತಗಳು ಭೂಮಟ್ಟಕ್ಕಿಂತಲೂ 40,000 ಯೋಜನಗಳಷ್ಟು ಎತ್ತರವಾಗಿವೆ. ಭೂಮಿಯ ಕೆಳಗಡೆ 1,000 ಯೋಜನಗಳಷ್ಟು ಆಳವಾಗಿ ವ್ಯಾಪಿಸಿವೆ. ಆ ಮಹಾಮೇರುವಿನ ಪೂರ್ವ ಭಾಗದಲ್ಲಿ ಮಾಲ್ಯವತ್ ಪರ್ವತವು ಪೂರ್ವದಲ್ಲಿ ಹೇಳಿದ ಪರ್ವತಗಳ ಹಾಗೆಯೇ ಅತಿ ವಿಸ್ತಾರವಾಗಿದೆ. ಈ ಮಾಲ್ಯವತ್ ಪರ್ವತವು ನೀಲಗಿರಿಗೆ ದಕ್ಷಿಣ ದಿಕ್ಕಿನಲ್ಲಿಯೂ ನಿಷಧಗಿರಿಗೆ ಉತ್ತರ ಭಾಗದಲ್ಲಿಯೂ ಇರುತ್ತದೆ. ಆ ಮೇರು ಪರ್ವತವು ಗಂಧಮಾದನ, ನೀಲ, ನಿಷಧ, ಮಾಲ್ಯವಂತವೆಂಬ ಈ 4 ಪರ್ವತಗಳ ಮಧ್ಯದಲ್ಲಿ ಎಲ್ಲ ಪರ್ವತಗಳಿಗಿಂತಲೂ ಎತ್ತರವಾಗಿಯೂ ವಿಸ್ತಾರವಾಗಿಯೂ ಆಳವಾಗಿಯೂ ಇರುತ್ತದೆ. ಮಹಾಮೇರುವಿನ ವಿಸ್ತಾರವು ಇತರ ಪರ್ವತಗಳಂತೆಯೇ ಇರುತ್ತದೆ. ಉದ್ದವಾದರೂ 1,00,000 ಯೋಜನಗಳಷ್ಟಿವೆ. ಸಮುದ್ರ ಮಟ್ಟಕ್ಕಿಂತಲೂ 20,000 ಯೋಜನದಷ್ಟು ಎತ್ತರವಾಗಿವೆ. ಉದ್ದಕ್ಕಿಂತಲೂ ಚೌಕದ ವಿಶಾಲತೆಯು ಕಡಿಮೆಯಾಗಿರುತ್ತದೆ. ಮಧ್ಯಭಾಗ ದುಂಡಾಗಿಲ್ಲದೆ ಚೌಕವಾಗಿದೆ. ಮೇರುಗಿರಿಯ ದಕ್ಷಿಣ ಭಾಗದಲ್ಲಿಯೂ ನಿಷಧ ಪರ್ವತದ ಉತ್ತರದಲ್ಲಿಯೂ ಭೇದಿಸಲ್ಪಟ್ಟ ಅಂಜನಗಿರಿಯಂತೆ ಕಾಂತಿಯುಳ್ಳ ಜಂಬೂರಸದ ನದಿಯು ಹರಿಯುತ್ತಿದೆ. ಆ ಪರ್ವತದಲ್ಲಿ ಸಿದ್ಧರು, ಚಾರಣರು ಇವರಿಂದ ಸೇವಿತವೂ ಪುಷ್ಪ ಫಲಗಳಿಂದ ನಿತ್ಯಯುಕ್ತವೂ ಅತಿ ಪುರಾತನವೂ ಆದ ಸುದರ್ಶನವೆಂಬ ನೇರಿಳೆ ವೃಕ್ಷವು ಹೊಳೆಯುತ್ತಿದೆ. ಆ ಜಂಬೂ ವೃಕ್ಷವಿರುವುದರಿಂದಲೇ ಈ ದ್ವೀಪಕ್ಕೆ ಜಂಬೂದ್ವೀಪವೆಂಬ ನಾಮವು ಪ್ರಾಪ್ತವಾಗಿದೆ. ಆ ಜಂಬೂ ವೃಕ್ಷವು 1,100 ಯೋಜನಗಳ ವಿಸ್ತಾರವಾಗಿಯೂ ಅಷ್ಟೇ ಎತ್ತರವಾಗಿಯೂ ಇದೆ. ಆ ವೃಕ್ಷದ ತುದಿಗಳು ಸರ್ವ ಭಾಗದಿಂದಲೂ ಸ್ವರ್ಗವನ್ನು ಮುಟ್ಟುತ್ತಿವೆ. ತತ್ವಜ್ಞಾನಿಗಳಾದ ಮಹರ್ಷಿಗಳು ಆ ಜಂಬೂಫಲದ ಗಾತ್ರವು 861 ಮೊಳದಷ್ಟು ಇದೆ ಎಂದು ಹೇಳುವರು. ಆ ಮಹಾವೃಕ್ಷದ ಪ್ರತಿಯೊಂದು ಫಲವೂ ಬಹಳ ದೊಡ್ಡದಾಗಿದೆ. ಆ ವೃಕ್ಷದ ಫಲಗಳು ಭೂಮಿಯಲ್ಲಿ ಬೀಳುವಾಗ ಸಿಡಿಲು ಹೊಡೆದಂತೆ ಭಯಂಕರವಾದ ಧ್ವನಿಯಾಗುವುದು. ಆ ಹಣ್ಣುಗಳ ರಸಗಳೇ ನದಿಯಾಗಿ ಹರಿಯುತ್ತದೆ. ಆ ಜಂಬೂ ನದಿಯು ಮೇರುವನ್ನು, ಆ ವೃಕ್ಷವನ್ನು ಪ್ರದಕ್ಷಿಣಾಕಾರವಾಗಿ ಸುತ್ತಲೂ ಸಂಚರಿಸಿ ಕೆಳಗೆ ಬೀಳುವುದು. ಅಲ್ಲಿಯ ಜನರು ಆ ಫಲಗಳ ರಸವನ್ನು ಪಾನ ಮಾಡಿ ನಿತ್ಯ ತೃಪ್ತರಾಗಿರುವರು. ಆ ಪ್ರಜೆಗಳು ಜಂಬೂ ಫಲ ರಸವನ್ನು ಪಾನ ಮಾಡಿ ಮುಪ್ಪನ್ನು ಹೊಂದುವುದೇ ಇಲ್ಲ. ರೋಗ,
ವ್ಯಾಧಿ, ಮರಣ, ಶೋಕ ಇವೇ ಮೊದಲಾದವನ್ನು ಎಂದಿಗೂ ಹೊಂದುವುದಿಲ್ಲ. ಆ ದ್ವೀಪದಲ್ಲಿ ದೇವತೆಗಳಿಗೆ ಅಲಂಕಾರಭೂತವೂ ಮಿಂಚಿನ ಹುಳುವಂತೆ ಪ್ರಕಾಶಕವೂ ಆದ ಜಂಬೂನದವೆಂಬ ಚಿನ್ನವು ಅತ್ಯಂತ ಪ್ರಕಾಶವಾಗಿ ಹೊಳೆಯುತ್ತಿದೆ. ಆ ದ್ವೀಪದಲ್ಲಿರುವ ಸರ್ವ ವೃಕ್ಷಗಳ ರಸವು ಮಂಗಳದಾಯಕವಾಗಿದೆ. ಆ ಫಲರಸವು ಒಣಗಿ ಗಟ್ಟಿಯಾದರೆ ಕನಕ ರೂಪವಾಗಿ ದೇವಾಭರಣವಾಗುವುದು. ಆ ದೇವತೆಗಳ ಮೂತ್ರ ಪುರೀಷಗಳು ಸಮಸ್ತ ದಿಕ್ಕುಗಳಲ್ಲಿಯೂ ಸ್ವಲ್ಪ ಸ್ವಲ್ಪವಾಗಿ ಬಿದ್ದಿದ್ದರೆ ಅವನ್ನು ಮೃತರಾದ ಅವರನ್ನು ಈಶ್ವರಾನುಗ್ರಹವೆಂದು ತಿಳಿದು ಭೂಮಿಯು ಗ್ರಾಸ ಮಾಡುವುದು. ಹಿಮಾಲಯದಲ್ಲಿ ರಾಕ್ಷಸರು, ಪಿಶಾಚಗಳು, ಯಕ್ಷರೇ ಮೊದಲಾದವರು ವಾಸ ಮಾಡುತ್ತಾರೆ. ಹೇಮಕೂಟದಲ್ಲಿಯಾದರೋ ಗಂಧರ್ವರು, ಅಪ್ಸರಸ್ಯರು ವಾಸಿಸುವರು. ನಿಷದ ಪರ್ವತದಲ್ಲಿ ಶೇಷ, ವಾಸುಕಿ, ತಕ್ಷಕರೇ ಮೊದಲಾದ ಸಮಸ್ತ ಸರ್ಪಗಳು ವಾಸಿಸುತ್ತವೆ. ಮಹಾಮೇರುಗಿರಿಯಲ್ಲಾದರೋ 33 ಕೋಟಿ ದೇವತೆಗಳು, ಯಾಜ್ಞಿಕರು ವಾಸ ಮಾಡುವರು. ವೈಡೂರ್ಯಮಯವಾದ ನೀಲಗಿರಿಯಲ್ಲಿ ಸಿದ್ಧರು, ಬ್ರಹ್ಮರ್ಷಿಗಳು ವಾಸ ಮಾಡುವರು. ದೈತ್ಯ ದಾನವರು ಶ್ವೇತಗಿರಿಯಲ್ಲಿ ವಾಸ ಮಾಡುವರು. ಅತ್ಯುತ್ತಮವಾದ ಶೃಂಗವತ್ ಪರ್ವತವು ಪಿತೃದೇವತೆಗಳ ಸಂಚಾರಕ್ಕೂ ವಾಸಕ್ಕೂ ಅರ್ಹವಾಗಿದೆ. ಈ ಪೂರ್ವದಲ್ಲಿ ಹೇಳಿದ 9 ವರ್ಷಗಳಲ್ಲಿಯೂ ಆಯಾ ಪ್ರದೇಶಗಳಲ್ಲಿ ಸ್ಥಾವರ ಜಂಗಮ ರೂಪವಾದ ಚರಾಚರಾತ್ಮಕವಾದ ಭೂತಗಳೆಲ್ಲವೂ ವಾಸಿಸುತ್ತವೆ. ಆ 9 ವರ್ಷಗಳಲ್ಲಿಯೂ ವಾಸಿಸುವ ದೇವ ಮನುಷ್ಯಾದಿಗಳ ಹೃದ್ಯತಿಶಯಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ತಿಳಿಯಬೇಕೆಂದು ಇಚ್ಛೆಯುಳ್ಳ ಪುರುಷರು ಜ್ಞಾನಿಗಳು ಹೇಳುವುದನ್ನು ನಂಬಬೇಕು ಎಂದು ಸೂತಮುನಿಯು ಮಹರ್ಷಿಗಳಿಗೆ ತಿಳಿಸಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನವಿನ್ಯಾಸೋ ನಾಮ ಷಟ್ಚತ್ವಾರಿಂಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 47ನೆಯ ಅಧ್ಯಾಯವಾದ ಗಂಗಾವತಾರ ವರ್ಣನೆ, ಕೈಲಾಸ ಪರ್ವತದ ಸುತ್ತಲಿರುವ ಗಿರಿಗಳು ಮತ್ತು ನದಿಗಳು, ಗಂಗೆಯ ವಿಭಾಗಗಳು ಮತ್ತು ಅವು ಹರಿಯುವ ದೇಶಗಳು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.